ಉಡುಪಿಯು ಶತಮಾನೋತ್ಸವ ವರ್ಷ. ಅವರು ಬದುಕಿಲ್ಲ ಈಗ, ಅವ್ರದ್ದು ಶತಮಾನೋತ್ಸವ ವರ್ಷ. ಅದಕ್ಕಾಗಿ ಒಂದು ಹೊಸ ಬಂದಿದೆ, ಸ್ವಾಮಿ ಆತ್ಮಸ್ಥಾನಂದ ಎ ಗ್ಲೋರಿಯಸ್ ಲೈಫ್. ಸ್ವಾಮಿ ಆತ್ಮಸ್ಥಾನಂದ ಎ ಗ್ಲೋರಿಯಸ್ ಲೈಫ್ ಅಂತ ಒಂದು ಹೊಸ ಪುಸ್ತಕ ಬಂದಿದೆ. ಇಷ್ಟು ದಪ್ಪ ಇದೆ, 2 ವಾಲ್ಯೂಮ್ ಇದೆ. ಅದರಲ್ಲಿ ಭಕ್ತರು ಸನ್ಯಾಸಿಗಳು ತಮ್ಮ ಸ್ಮೃತಿಗಳನ್ನು ಹಂಚಿಕೊಂಡಿದ್ದು, ಸ್ವಾಮಿ ಆತ್ಮಸ್ಥಾನಂದಜಿಯವರು ಬರೆದಂತಹ ಡೈರಿಗಳು, ಸ್ವಾಮಿ ಆತ್ಮಸ್ಥಾನಂದಜಿಯವರು ಹಿರಿಯ ಸಾಧು ಸನ್ಯಾಸಿಗಳ ಜೊತೆಯಲ್ಲಿ ಕಳೆದಂತಹ ದಿನಗಳ ವಿವರಣೆ, ಅವರ ಲೇಖನಗಳು ಮತ್ತು ಅವರ ಪತ್ರಗಳು, ಇಷ್ಟೆಲ್ಲವನ್ನು ಆ ಗ್ರಂಥದಲ್ಲಿ ಸಂಪಾದನೆ ಮಾಡಲಾಗಿದೆ. ಆ ಗ್ರಂಥದಲ್ಲಿ ಬರುವಂತಹ ಕೆಲವು ಸ್ವಾರಸ್ಯಕರವಾದ ಘಟನೆಗಳನ್ನು, 1-2-3 ಘಟನೆಗಳನ್ನು ಈಗ ನೋಡೋಣ. ಸ್ವಾಮಿ ಆತ್ಮಸ್ಥಾನಂದಜಿಯವರು ವಿದ್ಯಾರ್ಥಿಯಾಗಿದ್ದಾಗ ಬೇಲೂರು ಮಠಕ್ಕೆ ಹೋಗಿ ಬರ್ತಾ ಇದ್ರಲ್ಲ, ಆವಾಗ ಅವರು ಭೇಟಿಯಾದಂತಹ ಮೊದಲನೆಯ ಸನ್ಯಾಸಿ ಯಾರಂದರೆ ಸ್ವಾಮಿ ಗದಾಧರಾನಂದಜಿಯವರು. ಸ್ವಾಮಿ ಗದಾಧರಾನಂದಜಿಯವರು ಅವರನ್ನು ಕುರಿತಂತೆ ಸ್ವಾಮಿ ಆತ್ಮಸ್ಥಾನಂದಜಿಯವರು ತಮ್ಮ ಡೈರಿಯಲ್ಲಿ ಬರೆಯುತ್ತಾರೆ. ಸನ್ಯಾಸಿಗಳ ಪ್ರೀತಿ ಅನ್ನೋದು ಬಹಳ ವಿಶೇಷವಾದದ್ದು. ಯಾಕಂದರೆ ಅದು ನಮ್ಮಿಂದ ಏನನ್ನೂ ಪ್ರತಿಯಾಗಿ ಅಪೇಕ್ಷೆ ಮಾಡುವುದಿಲ್ಲ. ಅಷ್ಟೇ ಅಲ್ಲ, ಅದು ನಮಗೆ ನಿರಂತರ